ನೋಡಿ ಈ ಪಕ್ಕದಲ್ಲಿ ನಮ್ಮ ಮುಖ್ಯಮಂತ್ರಿ ಅವ್ರದ್ದು ಕ್ಷೇತ್ರದಲ್ಲಿ ಯಾವ ರೀತಿ ರೋಡ್ ಇದೆ ಅಂತ ನಮ್ಮ ಎಚ್ ಡಿ ಕೋಟೆ ತಾಲೂಕು ರೋಡ್ ಬರೀ ಗುಂಡಿಗಳೇ ಬಿದ್ದಿವೆ. ಪಕ್ಕದ ರೋಡ್ ನೋಡಿ, ನಮ್ಮ MLA CM ಸಾಹೇಬ್ರ ರಸ್ತೆ ಕ್ಷೇತ್ರಕ್ಕೆ ಸೇರಿದ್ದು. ಅಲ್ಲಿ ತಾರು ಚೆನ್ನಾಗಿದ್ದು ತಾರು ಹಾಕವ್ರೆ, ಮತ್ತೆ ಅಲ್ಲಿ ಅಭಿವೃದ್ಧಿ ಪಡಿಸ್ತವ್ರೆ. ನಮ್ಮ MLA ಸಾಹೇಬರು ತಿರ್ಗೂ ನೋಡಲ್ಲ. ಕೇಳಿದ್ರ ನೀವು ಹಂಪಾಪುರದ್ದು ಓಟ್ ಜನ ಒಂದು ಓಟ್ ನಮ್ಗಂತಾರ ಸರ್. ನಾವು ಎಷ್ಟೇ ಸರಿ ಮನವಿ ಮಾಡಿವಿ. ಆಮೇಲೆ ನೆಕ್ಸ್ಟ್ ಒಂದು ಸರ್, ನೆಕ್ಸ್ಟ್ ಯಾವ್ದಾದ್ರು ಎಲೆಕ್ಷನ್ ಆದ್ರೆ ನಮ್ಮ ಊರಲ್ಲಿ ಭೂತಾನೇ ಬರ್ಸಿಲ್ಲ ಸರ್. ಎಲೆಕ್ಷನ್ ನಾವು ಓಟ್ನಾಗಲ್ಲ ಯಾರಿಗೂ, ಇದಂತೂ ಸತ್ಯ. ಎಸ್ಟಿ ಕೋಟೆ ತಾಲೂಕು ಹತ್ವಾಳು ಕಂಚಮಳ್ಳಿ ಗ್ರಾಮಗಳ ಗುಂಡಿ ಬಿದ್ದ ರಸ್ತೆ ಸ್ಟೋರಿ ಇದು. ಸಂಪೂರ್ಣ ಕಿತ್ತು ಹೋಗಿ ಸಂಚಾರಕ್ಕೆ ಯೋಗ್ಯವಲ್ಲದ ಕಳ್ಪೆ ರಸ್ತೆಗೆ ಇಲ್ಲಿನ ಗ್ರಾಮಸ್ಥರುಗಳು ಸಂಪೂರ್ಣ ಹೈರಾಣಾಗಿದ್ದು, ಮುಖ್ಯಮಂತ್ರಿ ಸೇರಿ ಶಾಸಕ ಅನಿಲ್ ಚಿಕ್ಮಾದು ಅವರ ಕಾರ್ಯವೈಖರಿಗೆ ಅಕ್ಷರಶಃ ಬೇಸತ್ತಿದ್ದಾರೆ. ಹಂಪಾಪುರದಿಂದ ಜಿನ್ನಹಳ್ಳಿ, ಮಲಾರದಹುಂಡಿ, ಹಿರೇನಂದಿ, ಕಂಚಮಳ್ಳಿ, ಚಿಕ್ಕನಂದಿ, ಹತ್ವಾಳು, ಗೌಡರಹುಂಡಿ ಮಾರ್ಗವಾಗಿ ಹುಲ್ಲಳ್ಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದ್ದು, ಸುಮಾರು 25-30 ವರ್ಷಗಳಿಂದ ರಸ್ತೆ ದುರಸ್ತಿ ಕಾಣದೆ ಸಂಪೂರ್ಣ ಹಳ್ಳಕೊಳ್ಳ ಬಿದ್ದಿದ್ದು, ರಸ್ತೆಯಲ್ಲಿ ಗುಂಡಿಗಳಲ್ಲಿ ರಸ್ತೆಯೋ ಎಂಬಂತಾಗಿದೆ. ಇದನ್ನ ಸರಿಪಡಿಸುವಂತೆ ಶಾಸಕರಲ್ಲಿ ಮನವಿ ಮಾಡಿ ಸಾಕಾಗಿ ಹೋಗಿದೆ ಅಂತ ಗ್ರಾಮಸ್ಥರು ಮತ್ತು ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕರು ಇದ್ದು ಇಲ್ಲದಂತಾಗಿದ್ದಾರೆ. ಈ ಕಡೆ ವರುಣಾ ಕ್ಷೇತ್ರ, ಆ ಕಡೆ ಎಸ್ಟಿ ಕೋಟೆ ಕ್ಷೇತ್ರ ಮಧ್ಯದಲ್ಲಿರುವ ಹತ್ವಾಳು ಗ್ರಾಮದಲ್ಲಿ 10 ಹಲವು ಸಮಸ್ಯೆ ಇದ್ದರೂ ಇವುಗಳ ಪರಿಹಾರ ಆಗ್ತಾ ಇಲ್ಲ ಅನ್ನೋದು ಇಲ್ಲಿನ ಜನರ ವಿಷಾದವಾಗಿದೆ. ಹತ್ವಾಳು ಕೋಟೆ ತಾಲೂಕಿನ ಗಡಿಭಾಗವಾಗಿದ್ದು, ಇದಕ್ಕೆ ಹೊಂದಿಕೊಂಡಂತಿರುವ ಸಿಎಂ ಪ್ರತಿನಿಧಿಸುವ ವರುಣಾ ವಿಧಾನಸಭಾ ಕ್ಷೇತ್ರದ ರಾಂಪುರ ಗೌಡ್ರುಂಡಿಗೆ ರಸ್ತೆ ಚೆನ್ನಾಗಿದ್ದರೂ ಅದೇ ರಸ್ತೆಗೆ ಮರು ಡಾಂಬರೀಕರಣ ಮಾಡಿ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ರೀತಿ ವರುಣಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಎಂಬ ಆರೋಪಗಳು ಕೇಳಿ ಬಂದಿದೆ. ಸಿಎಂ ಪ್ರತಿನಿಧಿಸುವ ವರುಣಾ ಕ್ಷೇತ್ರದ ವ್ಯಾಪ್ತಿಯ ರಸ್ತೆಗಳು ಉತ್ತಮವಾಗಿದ್ದರೂ ಕೂಡ ಮರು ಡಾಂಬರೀಕರಣ ಮಾಡಿ ಅಭಿವೃದ್ಧಿ ಮಾಡಲಾಗಿದೆ. ಆದರೆ ಎಸ್ಟಿ ಕೋಟೆ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಹತ್ವಾಳು ಗ್ರಾಮದಿಂದ ಹಂಪಾಪುರದವರೆಗೆ ಹಳ್ಳ ಬಿದ್ದ ರಸ್ತೆಗೆ 2 ಬಾರಿ ಗೆದ್ದ ಶಾಸಕ ಅನಿಲ್ ಚಿಕ್ಮಾದು ಹಾಗೂ 1 ಬಾರಿ ಗೆದ್ದಿದ್ದ ಇವರ ತಂದೆ ಚಿಕ್ಮಾದು ಸೇರಿದಂತೆ 3ನೇ ಬಾರಿಯೂ ಇವರ ಕುಟುಂಬಸ್ಥರೇ ಗೆದ್ದಿದ್ದರು ಈ ರಸ್ತೆಗೆ ಮಾತ್ರ ಡಾಂಬರೀಕರಣ ಭಾಗ್ಯ ಸಿಗ್ತಿಲ್ಲ. ರಸ್ತೆ ಸಂಪೂರ್ಣ ಧೂಳುಮಯವಾಗಿದ್ದು, ಇದರಿಂದಾಗಿ ವಾಹನ ಸವಾರರು, ವಿದ್ಯಾರ್ಥಿಗಳು, ರೋಗಿಗಳು ಮತ್ತು ಗ್ರಾಮಸ್ಥರುಗಳು ಈ ರಸ್ತೆಯಲ್ಲಿ ಸಂಚರಿಸೋದು ದೊಡ್ಡ ಸಾಹಸ ಅನ್ನುವಂತಾಗಿದೆ. ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಗ್ರಾಮದಲ್ಲಿ ಹದಗೆಟ್ಟ ರಸ್ತೆಯಿಂದಾಗಿ ಗ್ರಾಮದ ಗಂಡು ಮಕ್ಕಳಿಗೆ ಹೆಣ್ಣು ಕೊಡಲು ಯಾರು ಮುಂದೆ ಬರ್ತಾ ಇಲ್ಲ. ಇನ್ನು ಆರೋಗ್ಯ ಹದಗೆಟ್ಟರೆ ಆಂಬ್ಯುಲೆನ್ಸ್ ಸಹ ಬರ್ತಾ ಇಲ್ಲ. ಸಂಚರಿಸುವ ಸಾರಿಗೆ ಬಸ್ಗಳು ಒಂದು ದಿನ ಸಂಚಾರ ಮಾಡಿದ್ರೆ ಮತ್ತೊಂದು ದಿನ ಈ ಕಡೆ ಮುಖ ಮಾಡುತ್ತಿಲ್ಲ. ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯ ಮಾಡಿಕೊಳ್ಳುವ ಪರಿಸ್ಥಿತಿ ಇದೆ. ಕಾಲ್ನಡಿಗೆಯಲ್ಲಿ ತೆರಳೋಣ ಅಂದ್ರೆ ಶಬರಿಮಲೆ ಸಂಚಾರ ಮಾಡಿದ ಅನುಭವವಾಗುತ್ತೆ. ಹಲವು ವರ್ಷಗಳಿಂದ ಈ ರಸ್ತೆ ಇದೇ ರೀತಿ ಹದಗೆಟ್ಟು ನಿಂತಿದೆ. ಇದನ್ನ ದುರಸ್ತಿಪಡಿಸಿ ಡಾಂಬರೀಕರಣ ಮಾಡುವಂತೆ ಮನವಿ ಮಾಡಿದ್ರೆ ಇಲ್ಲಿನ ಶಾಸಕರು ದ್ವೇಷ ರಾಜಕೀಯ ಮಾಡುತ್ತಾ, ನೀವು ಆ ಪಕ್ಷದವರು, ಈ ಪಕ್ಷದವರು, ನಿಮ್ಮ ಗ್ರಾಮದವರು ನಮಗೆ ಮತ ಹಾಕಿಲ್ಲ, ಹೀಗಾಗಿ ರಸ್ತೆ ಅಭಿವೃದ್ಧಿ ಮಾಡಲ್ಲ ಅನ್ನೋ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿ, ಹೊರಗಿನವರು ಈ ರಸ್ತೆಯಲ್ಲಿ ಸಂಚಾರ ಮಾಡಿದರೆ ನಮ್ಮ ಗ್ರಾಮಸ್ಥರುಗಳಿಗೆ ಮತ್ತು ಶಾಸಕರಿಗೆ ಇಡೀ ಶಾಪ ಆಗ್ತಾ ಇದ್ದಾರೆ ಅಂತ ಶಾಸಕರ ವಿರುದ್ಧ ಹರಿಹಾಯ್ದ್ರು. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಈ ರಸ್ತೆ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಸ್ಥರು ಸೇರಿ ಉಗ್ರ ಹೋರಾಟ ನಡೆಸುವ ಜೊತೆಗೆ ಶಾಸಕರು ನಮ್ಮ ಗ್ರಾಮಗಳಿಗೆ ಬರದಂತೆ ಬಹಿಷ್ಕಾರ ಹಾಕಿ ಮುಂಬರುವ ಎಲ್ಲಾ ಚುನಾವಣೆಗಳಿಗೂ ಸಹ ಮತದಾನದ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಬನ್ನಿ, ಈ ಭಾಗದ ಜನ ಈ ಸಮಸ್ಯೆ ಬಗ್ಗೆ ಇನ್ನಷ್ಟು ಹೇಳಿದ್ದೇನು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಮಲ್ರಾಜ್ ಸರ್, ನಮ್ಮ ಹೆಸರು. ಹತ್ವಾಳು ಗ್ರಾಮದವ್ರು ನಾವು. ಎಚ್ ಡಿ ಕೋಟೆ ತಾಲೂಕು ನಮ್ದು. ಏನು ಎಚ್ ಡಿ ಕೋಟೆ ತಾಲೂಕು ಇದು. ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಏನು ಅಭಿವೃದ್ಧಿನೂ ಮಾಡ್ತಿಲ್ಲ. ನಮ್ಮ ಹಂಪಾಪುರದ ಹೋಬಳಿಗೆ ಸೇರಿದಂಗೆ ನಮ್ಮ ಶಾಸಕರು
ನೋಡಿ ಈ ಪಕ್ಕದಲ್ಲಿ ನಮ್ಮ ಮುಖ್ಯಮಂತ್ರಿ ಅವ್ರದ್ದು ಕ್ಷೇತ್ರದಲ್ಲಿ ಯಾವ ರೀತಿ ರೋಡ್ ಇದೆ ಅಂತ ನಮ್ಮ ST ಕೋಟೆ ತಾಲೂಕು ರೋಡ್ ಬರೀ ಗುಂಡಿಗಳೇ ಬಿದ್ದಿವೆ. ಈ 3ನೇ ಸಾರಿ ಅವರು ತಂದೆ ಕಾಲದಲ್ಲಿ ಒಂದ್ಸರಿ MLA ಆದ್ರು, 2 ಬಾರಿ ಇವರು MLA ಆದ್ರು. ನಮ್ಮ ರೋಡ್ ದಿಕ್ಕ ಗಮನ ಕೊಡಲ್ಲ. ಹಳ್ಳ ಗುಂಡಿಗಳು ಜಾಸ್ತಿ, ಹುಡುಗರು ಮಕ್ಕಳು ಹೋಗ್ಬೇಕಾದ್ರೆ ತೊಂದ್ರಿ, ಶಾಲೆ ಮಕ್ಕಳುಗಳು ತೊಂದ್ರಿ, ರೈತರುಗಳಿಗೆ ತೊಂದ್ರಿ ಎಲ್ಲ ಆಗಿ ಇದೆಲ್ಲ ಬರೀ ಗುಂಡಿಗಳವ. ನಮ್ಮ MLA ಕ್ಷೇತ್ರದಲ್ಲಿ ಈಗ ತಾನೇ ತಿರಾಕ 2ನೇ ಸರಿ ಡಾಂಬರ್ ಮಾಡಿದ್ರು. ನಮ್ಮ ಡಾಂಬರ್ 15 ವರ್ಷದಿಂದ ಏನಂದ್ರೆ ಏನೂ ಇಲ್ಲ ಸರ್. ನಮಗೆ ಒಂದು ಗುಂಡಿಗಳಿಗೆ ಮಣ್ಣು ಹಾಕಿಲ್ಲ, ಕಲ್ಲು ಹಾಕಿಲ್ಲ ಇಲ್ಲಿ ನಮ್ಮ ಶಾಸಕರು. ಇವರು ಬರೀ ಎಲ್ಲ ನಾವು ಕಾಂಗ್ರೆಸ್ನವರು, ಇವರು BJP ಅವರು ಅಂತ ಒತ್ತಾಸ ಮಾಡಿದ್ರೆ ಹೊರ್ತು ಈ ಎಲ್ಲ ನಮ್ಮ ಕ್ಷೇತ್ರ, ನಮ್ಮ ಕರ್ನಾಟಕ ಕ್ಷೇತ್ರ ಈ ಸರಿ ಇರೋದೆಲ್ಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ರು ಕಾಂಗ್ರೆಸ್ ಸರ್ಕಾರದವ್ರಿಗೆ ನಮ್ಮ ಅಭಿವೃದ್ಧಿ ಮಾಡ್ತಾ ಇಲ್ಲ. ಇದನ್ನ ಇಡೀ ಪೂರ್ತಿ ನಮ್ಮ ಕಾಂಗ್ರೆಸ್ನ BJP ಓಟ್ ಹಾಕಿದ್ರಿ, ಅವ್ರು ಓಟ್ ಹಾಕಿದ್ರಿ ಅಂತ ಹೇಳಿದ್ರೆ ಹೊರ್ತು ಇವರೇ ಭಾಗ ಮಾಡಿದ್ರೆ ಹೊರ್ತು ಅವರು ನಮ್ಮ ಜನ, ಇವರು ನಮ್ಮ ಜನ. ಹಂಗಾರೆ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ನಲ್ಲಿ ಗೆದ್ದಾರ, ಹಂಗಾರೆ BJP ಅವ್ರು ಓಟ್ ಹಾಕಾರ ಅಂದ್ಬಿಟ್ಟು ಅದಕ್ಕೆ ಮತ್ತೆ ಅವ್ರ ಕ್ಷೇತ್ರಗಳಿಗೆಲ್ಲ ಮಾಡ್ತಾ ಇಲ್ಲ. ಅವ್ರ ಕ್ಷೇತ್ರಗಳಿಗೆ ಮಾಡ್ತಾರೆ, ನಮ್ಮ ಕ್ಷೇತ್ರಗಳಿಗೆ ನಮ್ಮ MLA ಯಾಕೆ ಮಾಡ್ತಾ ಇಲ್ಲ? ನಮ್ಮ ಕ್ಷೇತ್ರದಲ್ಲಿ ಯಾವ BJPಗೆ ಹೋಗಾರ, ಕಾಂಗ್ರೆಸ್ಗೆ ಹೋಗಾರ, ದಳಕ್ಕೆ ಹೋಗಾರ, 3 ಪಕ್ಷರು ಇದ್ದಾರೆ. 3 ಪಕ್ಷರು ಇದ್ಮೇಲೆ 3 ಪಕ್ಷದ ಜನ ನಮ್ಮ ಜನನೇ ತಿಳ್ಕೊಬೇಕು. MLA ಅವರು, ನಮ್ಮ MLA ಅವ್ರು ನಮ್ಮ ಕೋಟೆ ತಾಲೂಕು ನಮ್ಮ ಹತ್ತುವಾಳು ಹಿಂದುಳಿದ ನಮ್ದೆಲ್ಲ ಕಾಡು ಕ್ಷೇತ್ರ ಸೇರ್ಕೊಬಿಡ್ದ. ಕಾಡಿನೊಳಗವರು 17 ಗ್ರಾಮದವರು, ಚಿಕ್ಕನದಿಯವರು, ಕಂಚಮಳಿಯವರು ಅಂತ ತಿಳ್ಕೊಬಿಟ್ರೆ ಇವರು. ಹತ್ತುವಾಳಿನ ಅಭಿವೃದ್ಧಿನೇ ಮಾಡ್ತಾ ಇಲ್ಲ. ರೋಡ್ ಅಭಿವೃದ್ಧಿ ಮಾಡ್ಕೊಡೋದಕ್ಕೆ ಕೇಳ್ತಿರೋದು ಅಷ್ಟೇ. ನಾವು ಇನ್ನೇನು ಅಭಿವೃದ್ಧಿ ಮಾಡ್ಕೊಡಿ ಅಂತ ಕೇಳಿದ್ರ ಇಲ್ಲಿಂದ ಹಿಡಿದು ಶನಿದೇವ್ರ ದೇವಸ್ಥಾನ ಮುಖ್ಯಮಂತ್ರಿ ಕ್ಷೇತ್ರದೊಳಗಿಂದ ಹಂಪಾಪುರದ ರೋಡ್ ಮಾಡ್ಕೊಡೋದಕ್ಕೆ ಕೇಳ್ತಿದೀವಿ. ಸ್ಟೇಷನ್ ಒಂದ್ ಕಣ್ಣು ಬೆಣ್ಣ, ಒಂದ್ ಕಣ್ಣು ಸುಣ್ಣ. ನೋಡಿ ಅವ್ರ MLA ಮುಖ್ಯಮಂತ್ರಿ ಅವ್ರದ್ದು ಬೆಣ್ಣ, ನಮ್ದು ಸುಣ್ಣ. ಹಾಕಿರೋ ರೋಡ್ಗೆ ಡಾಂಬರ್ ಹಾಕಾರ. ನಮ್ಮ ರೋಡ್ಗೆ ಇಪಾಟಿ ಅಭಿವೃದ್ಧಿ ಆಗಿದ್ರು ಗುಂಡಿಗಳೇ ಇದೆ ಹೊರ್ತು ಬಸ್ನವ್ರು ಬರ್ಲಿ, ಬೈಕ್ನವ್ರು ಬರ್ಲಿ, ಬೇರೆ ಊರಿಂದ ನೆಂಟರುಗಳು ಬಂದ್ರೆ ನಿಮ್ಮ ಊರ್ಲಿ ಇದ್ರೆ ಸ್ವತ್ತಾಗಿದ್ದೀರ ಅಂತ ಕೇಳ್ತಾರೆ. ನಮ್ನೆಲ್ಲರೂ ಯಾರು ಬಂದು ನಿಮ್ಮ ಊರೇ ಎಲ್ಲಿದ್ದಪ್ಪ ನಿಮ್ಮ ಊರು ಅಂತ ಕೇಳ್ತಾರ. MLA ಅವ್ರು ಓಟ್ ಹಾಕೋತು ಬಂದು ಕೇಳಿದ್ರೆ ಅವಾಗ ನಮ್ಮ ಊರ್ ಕಾಣುತ್ತ ಹತ್ತುವಳು. ಇವಾಗ ಕಾಣಲ್ವ MLA ಅವ್ರಿಗೆ ಹತ್ತುವಳು, ಚಿಕ್ಕನಂದಿ, ಕಂಚಮಳ್ಳಿ. ಆ ಕಡೆ ಪಕ್ಕದ್ದು ಸಿದ್ದರಾಮಯ್ಯನವ್ರದ್ದು, ಈ ಕಡೆ ನಮ್ಮ MLA ಅವ್ರದ್ದು ಅನಿಲ್ ಚಿಕ್ಕಮದ ಅವ್ರದ್ದು. ಕೇಳಿದ್ರ ನೀವು ಹಂಪಾಪುರದ್ದು ಓಟ್ ಜನ ಒಂದು ಓಟ್ ನಮ್ಗಂತಾರ ಸರ್. ನಾವು ಎಷ್ಟೇ ಸರಿ ಮನವಿ ಮಾಡಿವಿ. ಆಮೇಲೆ ನೆಕ್ಸ್ಟ್ ಯಾವ್ದಾದ್ರು ಎಲೆಕ್ಷನ್ ಆದ್ರ ನಮ್ಮ ಊರಲ್ಲಿ ಭೂತನೇ ಬಿಡಿಸಿಲ್ಲ ಸರ್. ಎಲೆಕ್ಷನ್ ನಾವು ಓಟ್ನಾಗಲ್ಲ ಯಾರು. ಇದಂತೂ ಸತ್ಯ. ನಮ್ಮ ಪಂಚಾಯತಿ ಅವರು ಯಾವುದೇ ಒಂದು ಓಟ್ ಹಾಕಲ್ಲ. ಎಷ್ಟು ಒಂದು ಓಟ್ ಹಾಕ್ಬೇಕು ಅಂತ ದಯವಿಟ್ಟು ಗಮನ ಮಾಡಿ ಬಗೆಹರಿಸಿ ಇದನ್ನ ಗಮನಿಸಿ ಚೆಕ್ ಅಂತ ನಮ್ಗೆ ರೋಡ್ ಮಾಡ್ಕೊಡಿ ಸರ್. MLA ಗಮನಕ್ಕೆ ಅವರು ನಮ್ಮನ್ನ ಗಮನಕ್ಕೆ ತರ್ಕತೆ ಇಲ್ಲ. ಇನ್ನು ಮುಂದೆ ಹಿಂಗ ರೋಡ್ ಮಾಡದೇನೆ ಇದ್ರ ನಾವು ಉಗ್ರ ಹೋರಾಟ ಮಾಡಿ, ಕಂಚಮಳ್ಳಿ ಗ್ರಾಮ ಪಂಚಾಯತ್ ಅವರೆಲ್ಲ ಉಗ್ರ ಹೋರಾಟ ಮಾಡಿ ಬೀದಿಗಿಳಿತೀವಿ ಸರ್. ರೋಡ್ ಬಂದ್ ಮಾಡ್ತೀವಿ. ಗ್ರಾಮದವರು ನಮ್ಮ ರಸ್ತೆಗಳು ನೋಡಿದ್ರೆ ಹದಗೆಟ್ಟವೆ. ನಮ್ಮ MLA ಸಾಹೇಬರು ನಮಗೆ ಓಟ್ ರಸ್ತೆಗಳಾಗಿ ಏನಾದ್ರು ಕೇಳಕ್ಕೆ ಹೋದ್ರೆ ತಾರತಮ್ಯ ಮಾಡ್ತಾರೆ, ಆ ಪಕ್ಷದವರು ಈ ಪಕ್ಷದವರು ಅಂತ. ನಾವು ಹತ್ತುವಾಳ ಗ್ರಾಮದಿಂದ ಹಂಪಾಪುರ, ಮಲಾರ್ದುಂಡಿ 10 ಗ್ರಾಮದವರು ಭಾಳ ಅನುಭವ ಅನುಭವಿಸ್ತಾ ಇದ್ದೀವಿ. ಒಂದು ಜನ ಬರಲ್ಲ, ಒಂದು ನೆಂಟರುಗಳು ನಮ್ಮ ಮನೆಗೆ ಬರ್ಬೇಕಾದ್ರೆ ಹಿಂಜರಿತಾವ್ರೆ. ತಿರ್ಗಾಡಕ್ಕೆ ರೋಡ್ ಇಲ್ಲ. ಒಂದು ಆಂಬುಲೆನ್ಸ್ ಕರೆದ್ರೆ 1.5 ಗಂಟೆ ಆಯ್ತು ಬರೋವರೆಗೆ. ಒಬ್ರಿಗೆ ಹೆರಿಗೆ ಹೊಟ್ಟೆ ನಾವು ಕಂಡ್ರೆ 3 ಗಂಟೆ ಮುಂದೆ ಆಂಬುಲೆನ್ಸ್ ನಮ್ಮ ಊರಿಗೆ ಬರ್ಬೇಕಾದ್ರೆ ರಸ್ತೆಗಳು ಸರಿ ಇಲ್ಲ. ಒಂದು ಕಾರ್ನವ್ರು ಕರೆದ್ರೆ ಬರಲ್ಲ. ಜನ ಒಂದು ಹುಡುಗಿ ಕೊಡೋಕೆ ಇಷ್ಟಪಡ್ತಾ ಇಲ್ಲ. ಊರುಗಳು ಮುಂದುವರೆದಿಲ್ಲ, ಕಾಡು ಊರುಗಳು ಅವರು ಅಂತ ಮಾತು ಬರ್ತಾವೆ. ದಯವಿಟ್ಟು ಈ ಕಡೆ ಎಲ್ಲ ಗಮನ ಕೊಟ್ಟು ತಾವು ವಾಹಿನಿಯವರು ಸಹಕರಿಸ್ಬೇಕು. ಇಲ್ಲ ಅಂದರೆ ಜನ ಎಲ್ಲ 10 ಗ್ರಾಮದವ್ರಿಗೂ ಕೈ ಸೇರಿಸಿ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಇದ್ರ ಬಗ್ಗೆ ತಾವು ವಾಹಿನಿಯವರು ಗಮನ ಕೊಡ್ತೀರಾ, ಹೇಳ್ತೀರಾ ಅಂತ ನಾವು ನಿಮ್ಮನ್ನ ಕೇಳ್ಕೊತಾ ಇದ್ದೀವಿ. ಕ್ಷೇತ್ರ ಐತೆ, ವರ್ಣ ಕ್ಷೇತ್ರ ಐತೆ. ಅಲ್ಲಿ ಹಾಕಿರೋ ರೋಡ್ಗಳಿಗೆ ತಾರ ಹಾಕೊಂಡು ಹೋಗೋರೆ. ರಸ್ತೆ ಅಭಿವೃದ್ಧಿ ಅಷ್ಟು ಚೆನ್ನಾಗಿ ಆಗೈತೆ. ಮೊಗ್ಲಲ್ಲಿ ಒಂದು ಪಕ್ಕದ ರೋಡೇ ಸೇರಿದಂಗೆ ನಮ್ಮ CM ಸಾಹೇಬರು ತಮ್ಮ ಜಿಲ್ಲೆ, ತಮ್ಮ ಊರಾದ್ರೂ, ತಮ್ಮ ಜಿಲ್ಲೆಯವರಾದ್ರೂ ತಾಲೂಕುಗಳನ್ನ ಗಮನ ತಗೋತಾ ಇಲ್ಲ. ಯಾವುದೋ ತಾಲೂಕು ನಂದಲ್ಲ ಅನ್ನಂಗೆ ಅವರೇ. CM ಸಾಹೇಬರು ತಮ್ಮ ಕ್ಷೇತ್ರಗಳನ್ನ ಅಭಿವೃದ್ಧಿ ಪಡಿಸಂಗೆ ನಮ್ಮ ಕಡೆ ಗಮನ ಹರಿಸ್ಲಿ ಅಂತ ನಾವು ಈ ಮೂಲಕ ಅವ್ರನ್ನ ಕೇಳ್ಕೊತೀವಿ. ದಯವಿಟ್ಟು ನಮ್ಮ ಜನಗಳ ಬಗ್ಗೆ ಗಮನ ಹರಿಸಿ ಸ್ವಾಮಿ. ನಿಮ್ಮ MLAಗಳೇ ನಮ್ಮ MLA ಅವ್ರು ಇರೋರು, ನಿಮ್ಮ MLAಗಳೇ ನಿಮ್ಮ MLA ನಮ್ಮ ತಗ ಇರೋದು. ನಾವೇನು ಬೇರೆ ಪಕ್ಷಕ್ಕೆ ಹಾಕಿಲ್ಲ. ಇವರು 2ನೇ ಬಾರಿ ಗೆಲ್ಲಿಸಿದ್ರು ಜನಗಳು ಬಂದು ಸ್ಪಂದಿಸ್ತಾ ಇಲ್ಲ. ಜನ ಹೋದ್ರು ಏನೋ ನೆಗ್ಲೆಕ್ಟ್ ಮಾಡ್ತಾರೆ, ನೀವು ಆ ಕಡೆಯವರು ಈ ಕಡೆಯವರು ಅಂತ. ಬಂದು ತಾವು ಪರಿಶೀಲನೆ ಮಾಡಿ ನಮ್ಮ ರಸ್ತೆ ಮಾಡ್ಕೊಡ್ಬೇಕಂತ ಈ ಮೂಲಕ ಕೇಳ್ಕೊತೀವಿ. ಮಧ್ಯೆ ಇಲ್ಲಿ 8 ಗ್ರಾಮಕ್ಕಂಟ ಒಂದು ನಾರ್ಮಲ್ ಆಗಿರೋ ರೋಡೇ ಇಲ್ಲ. ಇಲ್ಲಿ ನಮ್ಗೆ ಒಡನಾಟ ಇರೋದೆಲ್ಲ ಈ ಸರಿ ಉಳ್ಳಳ್ಳಿ, ಹಂಪಾಪುರ. ಇದು ಬಿಟ್ರೆ ನಮ್ಗೆ ಇನ್ನೇನು ಇಲ್ಲ. ಈಗ ಹೆಂಗಂದ್ರೆ ನಾವು ಕಾಡು ವಾಸ ಮಾಡಂಗೆ ಮಾಡ್ತೇವೆ ಸ್ವಾಮಿ. ಈಗ ಏನಾರು ಒಂದು ವೆಹಿಕಲ್ ಇಲ್ಲ ಅಂದ್ರೆ ನಾವು ಪರ್ಸ್ನಲಾಗಿ ಯಾವ ಪ್ಲೇಸ್ಗೆ ಹೋಗಕ್ಕೈತೆ ಇಲ್ಲ. ಆಂಬುಲೆನ್ಸ್ ಅಂತೂ ಬರೋದೇ ಇಲ್ಲ. ಬಸ್ನವ್ರು ಏನು ಮಾಡ್ತಾರ, ಈ ರೋಡಲ್ಲಿ ಏನಾರು ಒಬ್ರು ಒಂದಿನ ಒಬ್ರು ಹತ್ನಿಲ್ಲ ಅಂದ್ರೆ ನಾಳೆ ಬಸ್ಸೇ ಬರಲ್ಲ. ರೋಡ್ಗೆ ಎದ್ರಕೊಂಡು ಬಸ್ಸಿನ ಸಮಸ್ಯೆಯಿಂದಾಡಿ ಎಲ್ಲಾ ತರ ಸಮಸ್ಯೆಗಳು ಆಯ್ತಾವ. ಇದರಲ್ಲಿ ಆರೋಗ್ಯ ಸಮಸ್ಯೆ ಅಂತೂ ರೋಡ್ ಸೈಡಲ್ಲಿ ಮನೆ ಕಟ್ಟಿರೋರೆಲ್ಲ ಸ್ವಾಮಿ, ಅವರ ಪರಿಸ್ಥಿತಿನ ಅವರೇ ನೋಡೋಣ. ಅದನ್ನ ನೀವು ಕಣ್ಣಲ್ಲಿ ಬಂದು ನೋಡ್ಬೇಕು. ಧೂಳು ಎಲ್ಲಾ ಕಡೆಯಿಂದನೂ ಧೂಳು. ಅವ್ರಿಗೆ ಮನೆ ಬಾಗಿಲು ತೆಗೆದ್ರೆ ಸಾಕು, ಮನೆ ಎಲ್ಲ ಧೂಳು.
ಈ ನಮ್ಮ ಮಲ್ಲೇಸ್ವಾಮಿ ಅಂತ ಅವ್ರ ಇವ್ರ ಮನೇಲಿ ಮೂರ್ ದಿನಕ್ಕೂ ಹಾಸ್ಪಿಟ್ಲ್ಗೆ ಹೋಗ್ತಾರ, ರೋಡ್ ಸೈಡ್ ಮನೆ ಕಟ್ಬಿಟ್ಟು. ಈಗ ಅವರು ಬೇಕಾದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಸಮೇತ ಕೊಡ್ತೀವಿ ನಿಮ್ಗೆ ಹಾಸ್ಪಿಟ್ಲ್ ಅದ, ಇದಕ್ಕೆ ಬಂದು ಏನದ ಕಾರ್ಯಗಳ ನೀವು ಕಾರ್ಯ ನಿರ್ವಹಿಸಲೇಬೇಕು. ನಿರ್ವಹಿಸ್ಲಿಲ್ಲ ಅಂದ್ರೆ ಇಲ್ಲಿ ಓಟ್ ಬೂತ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಲ್ಲಿ ರಾಜಕೀಯವಾಗಿ ಏನದ ಅದು ಯಾವ್ದು ನಡೆಯಲ್ಲ ಸ್ವಾಮಿ. ಈ 10 ಗ್ರಾಮಷ್ಟು ಹೋರಾಟಕ್ಕೆ ನಿಂತ್ಕೊತೀವಿ. ಇದಕ್ಕೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಇರಕ್ಕೆ ಆಗ್ತಿಲ್ಲ ಸರ್. ಹೆಂಗಸರು ಮಕ್ಕಳೆಲ್ಲ ಪಾಪಗಳೆಲ್ಲ ಹುಷಾರಿಲ್ಲದೆ ಬೀಳ್ತಾ ಇದಾವೆ. ಮನೆಗೆಲ್ಲ ಧೂಳು ಎಲ್ಲ ಗುಂಡಿ ಅಂದ್ರೆ ಗುಂಡಿ ಚಿಟ್ಟೆಗಳು ಪುಡಾಡ್ತಾವ ಸರ್ ರೋಡ್ಗಳು ಹೋಗ್ಬೇಕಾದ್ರೆ. ಅವ್ರ ತಂದೆ ಒಂದ್ ಬಾರಿ ಎಮ್ಮೆರೆ ಆದ್ರು, ಇವರು ಎರಡು ಬಾರಿ ಆದ್ರು. ಏನು ತಿರುಗಿ ನೋಡ್ತಿಲ್ಲ ಸರ್. ನಮ್ಮ ಅಭಿವೃದ್ಧಿನೇ ಕೆಲಸನೇ ಮಾಡಿಲ್ಲ. ಏನ್ ಕಡೆಗಳಿಗೆ ಪಕ್ಷ ಪರ ಮಾಡ್ತಾರೆ ಸರ್. ಕಂಚುಮಳ್ಳಿ ಶಾಸ್ತ್ರ ಎಲ್ಲ ಬಿಜೆಪಿಗೆ ಜಾಸ್ತಿ. ಅಲ್ಲಿ ಇರೋ ಸಾವಿರ ಅನ್ಕೊಂಡು ನಮಗ್ ಗಮನನ ಕೊಟ್ಟು ನಮ್ಗೆ ರೋಡ್ ಮಾಡ್ತಾ ಇಲ್ಲ. ನಾವು ಚಿಕ್ಕನಂದಿಗೆ ಸೇರ್ಬೇಕಾದ್ರೆ ಒಂದು ಮಧ್ಯಾಹ್ನ ಆಯ್ತದ, ಎಲ್ಲ ಸೈಕಲ್ ಅಲ್ಲಿ ಒಂದು ನಡ್ಕೊಂಡು ಹೋಗೋದೇ ಅಲ್ಲಿ ಕಲ್ಲಿನ ಪರಿಸ್ಥಿತಿ ಭಾರಿ ಜಾಸ್ತಿ ಆಗದ. 6 ಗಂಟೆ ಆದ್ರೆ ಉಳ್ಳಳ್ಳಿಲ್ಲ, ಹಂಪಾಪುರದಲ್ಲಿದ್ದರು ಹಂಪಾಪುರದಲ್ಲಿ. ಹಂಗ ನಮ್ಮ ಪರಿಸ್ಥಿತಿ ಆಗ್ಬಿಟ್ರೆ ಸ್ವಲ್ಪ ರೋಡ್ನ ವ್ಯವಸ್ಥೆ ನಮ್ಗೆ ಮಾಡಿಕೊಟ್ರೆ ಏನೋ ಇಂಥ ಪುಣ್ಯಾತ್ಮರು ಮಾಡಿದ್ರು ಅಂತ ಎಲ್ಲ ಸೌಲಭ್ಯವಾಗಿ ಇದು ಮಾಡಿಕೊಡ್ತೀವಿ. ಭಾರಿ ತೊಂದರೆ ಆಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ. ಒಂದು ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ, ಒಂದು ಸಡನ್ನಾಗಿ ಎಲ್ಗೂ ಹೋಗೋಕ್ಕಾಗಲ್ಲ ಸ್ವಾಮಿ. ಎಷ್ಟು ತೊಂದರೆ ಆಗ್ಬಿಟ್ಟು ಸರಿ ಇಲ್ಲ, ಏನು ಸೌಲಭ್ಯ ಇಲ್ಲ ಸ್ವಾಮಿ ನಮಗೆ. ಪಕ್ಕದ ರೋಡ್ ನೋಡಿ ನಮ್ಮ MLA CM ಸಾಹೇಬ್ರ ರಸ್ತೆ ಕ್ಷೇತ್ರಕ್ಕೆ ಸೇರಿದ್ದು. ಅಲ್ಲಿ ತಾರು ಚೆನ್ನಾಗಿದ್ರು ತಾರು ಹಾಕವ್ರೆ, ಮತ್ತೆ ಅಲ್ಲಿ ಅಭಿವೃದ್ಧಿ ಪಡಿಸ್ತವ್ರೆ. ನಮ್ಮ MLA ಸಾಹೇಬರು ತಿರುಗು ನೋಡಲ್ಲ. ನಾವು ಇದರಿಂದ ಒಂದು 10 ಗ್ರಾಮ ಸೇರುತ್ತೆ, 3 ಪಂಚಾಯತಿ ಸೇರ್ತವೆ. 3 ಪಂಚಾಯತಿಯಿಂದಲೇ ಜನಗಳನ್ನ ಸೇರಿಸಿ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ. ಎಲ್ಲ ಥರದ ಮನವಿ ಆಗದೆ. ನಮ್ಮ MLA ಸಾಹೇಬರು ಮತ್ತೆ ಏನಾದ್ರು ಓಟ್ ಕೇಳಕ್ಕೆ ಬಂದರೆ ಊರಿಗೆ ಸೇರಿಸಲ್ಲ ಅನ್ನೋ ತೀರ್ಮಾನ ತಗೊಬಿಟ್ಟಿದ್ದೀವಿ. ಜನಗಳೆಲ್ಲ ಸೇರ್ಕೊಂಡು ಬೂತೇ ಬೇಡ ಓಟೇ ಬೇಡ ಅನ್ನೋ ತೀರ್ಮಾನಕ್ಕೆ ಬರ್ತಾಯಿದ್ದೀವಿ ಸರ್. ಇದು ಉಗ್ರ ಹೋರಾಟ ಗ್ಯಾರಂಟಿ ಮಾಡ್ತೀವಿ ಸರ್. 10 ಊರು ಸೇರ್ತವೆ ಸರ್, 10-12 ಊರು ಸೇರ್ತವೆ. ಇಲ್ಲಿಂದ ಹತ್ತುವಾಳಿಯಿಂದ ಹಂಪಾಪುರ ಜಿನ್ನಳ್ಳಿ ಒಂಬೂರುಗಳಿವರೆಗೂ ಇದು 10 ಊರು ಸೇರ್ತವೆ. ಇದು ಅಭಿವೃದ್ಧಿಯಾಗಿ 20-25 ವರ್ಷ ಆಗೈತೆ. ಪರಿಶೀಲನೆ ಮಾಡಿಸಿ ಸರ್. ಏನು ನಾವು ಇದ್ದಲಿಲ್ಲ, ರೋಡ್ ಹೋಗೋಕ್ಕಾಗಲ್ಲ. ಒಂದು ಹೆರಿಗೆ ಒಂದು ಜನ ಒಂದು ಹೆಣ್ಣು ಕೊಡೋಕ್ಕೆ ಇಷ್ಟಪಡ್ತಾರೆ ನಮ್ಮ ಊರುಗಳಲ್ಲಿ. ಮೇಲಾಗಿ ಬಂದು ಹೆಣ್ಣು ನೋಡೋಕೆ ಬಂದು ನೀವು ಇದ್ದೀರೋ ಸತ್ತೋಗಿದ್ದೀರೋ MLA ಇದ್ದಾರೋ ಇಲ್ವೋ, ನೀವು ಓಟ್ ಹಾಕೋವತ್ತು ಕೇಳಲ್ವಾ ಅಂತ ಮತ್ತೆ ಬಾಯ್ಬಿಟ್ಟೆ ನಮ್ಮನ್ನೇ ಕೇಳ್ತಾರೆ. ನಮ್ಮಲ್ಲಿ ಜನ ಇರೋ ಊರುಗಳಿಗೆ ಹೋದ್ರೆ ನೋಡಿದ್ರೆ ಸಂತೋಷವಾಯ್ತು. ನಮ್ಮೂರು ಜನನೇ ಬರಲ್ಲ. ಒಂದು ಸತಿ ಹೆಣ್ಣು ಕೇಳಕ್ಕೆ ಬಂದ್ರೆ ಮತ್ತೆ ಹೆಣ್ಣು ಬೇಡ, ಅವ್ರ ಊರೇ ಬೇಡ ಅನ್ನೋ ಆಗ್ಬಿಟ್ಟದೆ. ಪಕ್ಕದ ರೋಡ್ ನೋಡಿ ನಮ್ಮ MLA CM ಸಾಹೇಬ್ರ ರಸ್ತೆ ಕ್ಷೇತ್ರಕ್ಕೆ ಸೇರಿದ್ದು. ಅಲ್ಲಿ ತಾರು ಚೆನ್ನಾಗಿದ್ರು ತಾರು ಹಾಕವ್ರೆ, ಮತ್ತೆ ಅಲ್ಲಿ ಅಭಿವೃದ್ಧಿ ಪಡಿಸ್ತವ್ರೆ. ನಮ್ಮ MLA ಸಾಹೇಬರು ತಿರುಗು ನೋಡಲ್ಲ. ಕೇಳಿದ್ರ ನೀವು ಹಂಪಾಪುರದ ಓಟ್ ಜನ ಒಂದು ಓಟ್ ನಮ್ಗಂತಾರ ಸರ್. ನಾವು ಎಷ್ಟೇ ಸರಿ ಮನವಿ ಮಾಡಿವಿ. ಆಮೇಲೆ ಎಷ್ಟು ಯಾವ್ದಾದ್ರು ಎಲೆಕ್ಷನ್ ಆದ್ರೆ ನಮ್ಮ ಊರಲ್ಲಿ ಭೂತನೇ ಬಡಿಸಿಲ್ಲ ಸರ್. ಎಲೆಕ್ಷನ್ ನಾವು ಓಟ್ನಾಗಲ್ಲ ಯಾರಿಗೂ. ಇದಂತೂ ಸತ್ಯ.